ನಾವು ಇವತ್ತು ಮಾಡ್ತಾ ಇರೋದು ಮಾವಿನಕಾಯಿ ಉಪ್ಪಿನಕಾಯಿ ರೀ. ಈ ಮಾವಿನಕಾಯಿ ಸೀಸನ್ ಅಲ್ರಿ, ವರ್ಷಾಂಗಟ್ಲೆ ಆಗುವಟ್ಟು ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಮಾಡಿ ಇಟ್ಕೊತೀವಿ ರೀ. ಬರ್ರಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೊಂಡು ಮೊದಲ ಮಾವಿನಕಾಯಿನ ಹೊಲದಿಂದ ತಂದು ನೀರಾಗ ಹಾಕಿಟ್ಟಿದ್ದೀವಿ ರೀ. ಅವನ್ನ ತೊಳ್ಕೊಂಡು ಹೋಳಾಗಿ ಸಣ್ಣದಾಗಿ ಹೆಚ್ಕೊಂಡೇವಿ ರೀ. ಹೆಚ್ಕೊಂಡು ಅವನ್ನ ಒಂದು ಸ್ವಲ್ಪ ಹೊತ್ತು ಗಾಳಿಗೆ ಹಾರಾಕೊಂಡು ಗಾಳಿಗೆ ಆರಿಂದಾಗ ತಂದು ಬುಟ್ಟ್ಯಾಗ ಹಾಕಿ ಮಿಕ್ಸ್ ಮಾಡಾಕತ್ತೀವಿ ರೀ. ಫಸ್ಟು ಎಣ್ಣೆ ಹಾಕ್ಕೊತೀವಿ ರೀ, ಒಳ್ಳೆ ಎಣ್ಣೆ. ನೀವು ಕಾಯಿ ಎಷ್ಟು ಅದಾವೆ ನೋಡಿಕೊಂಡು ಹಾಕೋರಿ. ನಮ್ಮ 700ರಿಂದ 300 ಕಾಯಿ ಅದಾವೆ ರೀ. ಹಾಗಾಗಿ ನಾವು ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀವಿ ರೀ. ಎಣ್ಣೆ ಹಾಕಿ ಚೆಂದಾಗ ಹೋಳಿಗೆ ಹಚ್ಕೊಳ್ಳೋ ಹಂಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಚೆಂದಾಗಿ ಎಣ್ಣೆ ಎಲ್ಲ ಹೋಳಿಗೆ ಹತ್ಬೇಕು ರೀ, ಅಂದ್ರೆ ಇದಾಗತ್ತೆ ರೀ, ಉಪ್ಪಿನಕಾಯಿ ಚಲೋ ಆಗತ್ತೆ ರೀ. ಈಗ ಉಪ್ಪು ಹಾಕ್ಕೊತೀವಿ ರೀ. ಫಸ್ಟ್ ನಾವು 200ರಿಂದ 300 ಉಪ್ಪಿನಕಾಯಿ ಇರೋದ್ರಿಂದ 1 kg ಮೇಲೆ ಉಪ್ಪು ಹಾಕ್ಕೊಂಡೇವಿ ರೀ. ಫಸ್ಟ್ ಉಪ್ಪು ಹಾಕ್ಕೊಂಡು ಆಮೇಲೆ ಬೆಲ್ಲ ಹಾಕ್ಕೊತೀವಿ ರೀ. ಸಣ್ಣ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಬೆಲ್ಲ, ಅದನ್ನು 1 kg ಅಷ್ಟು ಬೆಲ್ಲ ಹಾಕ್ಕೊಂಡೇವಿ ರೀ. ಹೇಳಿದ್ನಿಲ್ರಿ ನಾನು, ನೀವು 1 ಕಾಯಿ ತೊಗೊಂಡಾದ್ರೆ ಹಾಕ್ಬೋದು, ನಿಮ್ಗೆ 1000 ಗಂಟ್ಲೆ ಆದ್ರೆ ತೊಗೊಂಡು ಹಾಕ್ಕೋಬೋದು ರೀ. ನೀವು ಎಷ್ಟು ಮೆಜರ್ಮೆಂಟ್ ಇರ್ತೈತೆ ನೋಡಿರಿ ಹಾಕ್ಕೋಬೇಕು ರೀ. ಈ ಬೆಳ್ಳುಳ್ಳಿನ ಸುಲಿದು ಒಂದು ಬೆಳ್ಳುಳ್ಳಿ ಭಾಗದಾಗ 2 ಮಾಡಿ ಹೆಚ್ಚಿಟ್ಕೊಂಡೇವಿ ರೀ. ಅವನ್ನ 1 kg ಅಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡೇವಿ ರೀ ನಾವು. ಈಗ ಸಾಸಿವೆ ಮೆಣಸು ಒಣಗಿಸಿ ಮಿಕ್ಸರ್ಗೆ ಹಾಕಿಟ್ಕೊಂಡಿದ್ದೀವಿ ರೀ. ಅದನ್ನು ಪೌಡ್ರ್ ಹಾಕ್ಕೊತೀವಿ ರೀ. ತರಿ ರುಬ್ಕೊಂಡಿದ್ದೀವಿ ರೀ. ಇದನ್ನು 1 ಚಮಚ ಅರಿಶಿನ ಹಾಕ್ಕೋಬೇಕು ರೀ. ಇದಕ್ಕೆ ಖಾರದ ಪುಡಿ ಹಾಕ್ಕೊಂಡೇವಿ ರೀ. ಒಣ ಮೆಣಸಿನ್ಕಾಯಿನ ಹಾಕ್ಕೊತಾರೆ ರೀ. ನಾವು ಈ ವರ್ಷ ಒಣ ಮೆಣಸಿನ್ಕಾಯಿ ಹಾಕಿಲ್ಲ ರೀ. ಬೇಕಂದ್ರೆ ಒಣ ಮೆಣಸಿನ್ಕಾಯಿನ ಹಾಕ್ಕೋಬೋದು ರೀ. ಇದಕ್ಕೂ 1 kg ಮೇಲೆ ಖಾರ ಹಾಕ್ಕೊಂಡೇವಿ ರೀ ನಾವು. ನಿಮಗೆ ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕೋರಿ. ಇದನ್ನೀಗ ಚೆಂದಾಗ ಹೋಳಿಗೆ ಹತ್ಕೊಳ್ಳುವಂಗೆ ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು ರೀ. ಅದೆಷ್ಟು ಚೆಂದ ಹೊಂದ್ಕೊತೈತೆ ನೋಡಿರಿ, ಒಂದೊಂದು ಹೋಳಿಗೆ ಅಷ್ಟು ಚೆಂದ ಉಪ್ಪಿನಕಾಯಿ ಆಗತ್ತೆ ರೀ. ಪ್ಲೀಸ್ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ, ಪೂರ್ತಿ ನೋಡಿರಿ. ಈಗ ಚೆಂದಾಗ ಮಿಕ್ಸ್ ಮಾಡ್ಕೊಳಕತ್ತೀವಿ. ಹೆಂಗೆ ಹೋಳಿಗೆ ಹತ್ಕೊಳಕತ್ತೈತೆ ನೋಡಿರಿ, ಉಪ್ಪು ಖಾರ ಅರಿಶಿನ ಎಲ್ಲ. ಅದೆಷ್ಟು ಚೆಂದ ಹೊಂದ್ಕೋಬೇಕಂದ್ರೆ ಒಂದೊಂದು ಹೋಳಿಗೆ ಎಲ್ಲ ಇದು ಹತ್ಕೋಬೇಕ್ರಿ ಅವು ಹಾಕಿದ್ದು. ಹಿಂಗೆ ಹಾಕ್ಕೊತೀವಿ ರೀ. ಈ ಮೇನ್ ಇಂಗ್ರೀಡಿಯೆಂಟ್ಸ್ ಹಿಂಗೆ ರೀ. ಹಿಂಗೆ ಹಾಕಿದ್ರೆ ನಾವು 1 ವರ್ಷ ಇಟ್ಟರು ಕೆಡೋದಿಲ್ಲ ರೀ. ಹಿಂಗೆ ಚೆಂದಾಗಿ ಹಿಂಗೆ ಹಾಕ್ಕೊಂಡಿದ್ದ ಒಮ್ಮೆ ಚೆಂದ ಮಿಕ್ಸ್ ಮಾಡ್ಕೋಬೇಕು ರೀ. ನೋಡಿರಿ ಹೆಂಗೆ ಮಿಕ್ಸ್ ಮಾಡ್ಕೊಳಕತ್ತೀವಿ ನೋಡಿರಿ ನಾವು. ಪ್ಲೀಸ್ ಈ ವಿಡಿಯೋ ಯೂಸ್ಫುಲ್ ಅನ್ನಿಸ್ತಂದ್ರೆ 1 ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ. ಚೆಂದ ಮಿಕ್ಸ್ ಮಾಡ್ಕೊಂಡೇವ್ರಿ. ಸ್ವಲ್ಪ ಖಾರ ಕಡಿಮೆ ಅನ್ಸೈತೆ ನಮಗೆ, ಹಾಗಾಗಿ ಇನ್ನೊಂದು ಸ್ವಲ್ಪ ಖಾರ ಹಾಕ್ಕೊಳಕತ್ತೀವಿ ರೀ. ಇದಕ್ಕೆ ಮತ್ತು ಸ್ವಲ್ಪ ಉಪ್ಪನ್ನು ಕಡಿಮೆ ಕಾಣಕತ್ತೈತೆ ರೀ, ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊತೀವಿ ನೋಡಿರಿ. ಉಪ್ಪು ಖಾರ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೋಬೇಕ್ರಿ, ಎಷ್ಟು ಉಪ್ಪು ಖಾರ ತಿಂತೀವಿ ಅಂತಂದು. ನಮ್ಗೆ ಉಪ್ಪು ಖಾರ ಜಾಸ್ತಿ ಬೇಕು, ಹಂಗಾಗಿ ಉಪ್ಪು ಖಾರ ಜಾಸ್ತಿ ಹಾಕ್ಕೊಂಡು ಇದು ಮಾಡ್ಕೊತೀವಿ ರೀ ನಾವು. ನೋಡಿರಿ ಇದನ್ನು ಚೆಂದಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊತೀವಿ. ಇದು ಉಪ್ಪಿನಕಾಯಿ ಈಗ ರೆಡಿ ಆಗೈತೆ ರೀ. ಇದನ್ನು 1 ಡಬ್ಬಿಗೆ ಹಾಕ್ಕೊತೀವಿ ರೀ. ಮೊದಲ ತೊಳೆದು ಅದನ್ನು ನಾರಾಗ ಒರೆಸಿ ಅದಕ್ಕೆ ಒಳ್ಳೆ ಎಣ್ಣೆ ಹಚ್ಚಿಟ್ಟಿದ್ದೀವಿ ಡಬ್ಬಿಗೆ. ಅದಕ್ಕೆ ಬೊಗಾಣಿ ತೊಗೊಂಡು ತುಂಬಿ ಹಾಕ್ತೀವಿ ರೀ. ನೋಡಿರಿ ಇದನ್ನು ಒಂದು ಡಬ್ಬಿ ತುಂಬಿ ಇಟ್ಕೊಂಡೆ ಅಂದ್ರೆ 1 ವರ್ಷ ಪೂರ್ತಿ ಅನ್ನೋರಾಗ ಖಾಲಿ ಆಗತ್ತೆ ರೀ ಇದು ನಮಗೆ. ನೋಡಿರಿ ಹೆಂಗೈತೆ ಉಪ್ಪಿನಕಾಯಿ. ನೋಡಿದ್ರೆ ಬಾಯಾಗ ನೀರು ಬರ್ಬೇಕು, ಹಂಗೈತೆ ನೋಡಿರಿ ಮಾವಿನಕಾಯಿ ಉಪ್ಪಿನಕಾಯಿ. ನಮ್ಮ ಕಡೆ ಅಂತೂ ನಾವು ಹಿಂಗೆ ಉಪ್ಪಿನಕಾಯಿ ಹಾಕ್ತೇವೆ ರೀ. ನಿಮ್ಮ ಕಡೆ ಹೆಂಗೆ ಹಾಕ್ತೀರಿ ಅನ್ನೋದು ಕಮೆಂಟ್ ಬಾಕ್ಸ್ ಒಳಗೆ ನನಗೆ ತಿಳಿಸಿರಿ.